ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಿಮ್ಮಲ್ಲಿ ಕೆಲವರಿಗಾದರೂ ಶಾಲೆಗೆ ಹೋಗುತ್ತಿರುವಾಗ ಈ ಬೈಗುಳ ಕೇಳಿದ್ದರೆ ನೆನಪು ಇರಬಹುದು. ನನಗಂತೂ ಖಂಡಿತ ನೆನಪಿದೆ. ನನ್ನ ತರಗತಿ ಅಧ್ಯಾಪಕರು ನನ್ನನ್ನೂ ಸೇರಿಸಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಾಗ ಎಲ್ಲರಿಗೂ ಹೀಗೆ ಬೈತಾಯಿದ್ರು. ನಿಮ್ಮ ತಲೆಯಲ್ಲಿ ಸೆಗಣಿ ಇದೆಯಾ? ನಿಮ್ಮ ತಲೆಯಲ್ಲಿ ಮಣ್ಣು ತುಂಬಿಸಿಕೊಂಡಿದ್ದೀರಾ? ನೀವೆಲ್ಲ ಶಾಲೆಗೆ ಬರೋದು ಬೆಂಚ್ ಬಿಸಿ ಮಾಡಲಿಕ್ಕ? ನೀವೆಲ್ಲ ಸೆರಿಗೆ ಹಾಕಿ ಖಾಲಿ ಮಾಡಲಿಕ್ಕಿರೋದು ಅಂತ ಬೈತಾಯಿದ್ರು. ಆಗ ನನ್ನ ತಲೆ ಅವರು ಪಾಠ ಮಾಡುವುದನ್ನು ಕೇಳುವುದನ್ನು ಬಿಟ್ಟು ತಲೆಯ ಒಳಗಿರುವ ಸೆಗಣಿ, ಮಣ್ಣು, ಬೆಂಚ್ ಬಿಸಿ ಮಾಡುವುದು, ಸೆರಿಗೆ ಹಾಕಿ ಖಾಲಿ ಮಾಡುವುದು ಹೀಗೆ ಯೋಚಿಸ್ತಾ ಇತ್ತು. ಹೌದು, ನಾವೆಲ್ಲ ದಡ್ಡರು ಅನ್ನುವ ರೀತಿಯಲ್ಲಿ ಪಾಠ ಮಾಡುವ ಅಧ್ಯಾಪಕರ ಬದಲಿಗೆ ಮಕ್ಕಳೇ ನೀವು ದಡ್ಡರಲ್ಲ ಎಂದು ಹೇಳುವ ಅಧ್ಯಾಪಕರು ಸಿಕ್ಕಿದ್ದರೆ ನಮ್ಮೆಲ್ಲರ ಬದುಕು ಎಷ್ಟು ಉಜ್ವಲವಾಗಿ ಬಿಡುತ್ತಿತ್ತು ಅಲ್ವಾ? ಆದರೆ ನಿಜವಾಗಿ ಹೇಳಬೇಕೆಂದರೆ ಯಾರೂ ದಡ್ಡರಲ್ಲ. ಎಲ್ಲರ ತಲೆಯಲ್ಲೂ, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ತಲೆಯಲ್ಲೂ 100 ಬಿಲಿಯನ್ ನರಕೋಶಗಳು ಇರುತ್ತವೆ. ಹಾಗಾದರೆ ಕೆಲವೊಂದು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಶೈನ್ ಆಗ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಮುಂದೆ ಕಲಿಯಲಾಗದೆ ಶಾಲಾ ಕಾಲೇಜು ಬಿಟ್ಟು ಅಪಾಪೋಲಿಗಳಾಗಿಯೋ ಅಥವಾ ಯಾರಿಗೂ ಬೇಡವಾಗಿಯೋ ಜೀವನ ನಡೆಸುತ್ತಾರೆ. ಯಾಕೆ? ಹೌದು, ಇದಕ್ಕೆಲ್ಲ ಕಾರಣ ಈ ರೀತಿ ಇದೆ. ನನಗೆ ತಿಳಿದ ಹಾಗೆ ಆ ಮಗು ಬೆಳೆದಂಥ ವಾತಾವರಣ, ಅಂದರೆ ಆ ಮಗುವಿನ ಸುತ್ತಮುತ್ತ ಇರುವಂಥ ಪರಿಸರ, ಇದು ಒಂದು ಮುಖ್ಯವಾಗಿ ಕಾರಣವಾಗ್ತದೆ. ಇನ್ನು ಎರಡನೇದು ಶಾಲೆ ಮತ್ತು ಕಾಲೇಜಿನ ಪರಿಸರ. ಮೂರನೆಯದು ಆ ಮಗುವಿನ, ಅಂದರೆ ಆ ವಿದ್ಯಾರ್ಥಿಯ ಗೆಳೆಯರು. ಈ ಮೂರೂ ಅಂಶಗಳು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕೆಯ ಮೇಲೆ ಈ ಮೂರೂ ಅಂಶಗಳು ಪ್ರಭಾವ ಬೀರುತ್ತದೆ. ಒಂದು ಮಗುವಿಗೆ ಮನೆಯ ವಾತಾವರಣ ಕಲಿಕೆಗೆ ಪೂರಕವಾಗಿದ್ದರೆ ಆ ಮಗುವಿಗೆ ಸಹಜವಾಗಿ ಓದುವ ಕಡೆಗೆ ಆಸಕ್ತಿ ಬರುತ್ತದೆ. ಮನೆಯಲ್ಲಿ ಸದಾ ಕೌಟುಂಬಿಕ ಕಲಹಗಳು ಅಥವಾ ಬೇರಾವುದೇ ಅಂಶಗಳು ಇದ್ದಾಗ ಮಗು ಕಲಿಯುವುದರಲ್ಲಿ ನಿಧಾನಗತಿಯನ್ನು ಕಾಣುತ್ತದೆ. ಹಾಗೆಯೇ ಆ ಮಗು ಅಥವಾ ವಿದ್ಯಾರ್ಥಿ ಕಲಿಯುವಂತಹ ಶಾಲಾ ಕಾಲೇಜು ಕೂಡ ಮಗುವಿನ ಕಲಿಕೆಯಲ್ಲಿ ಪ್ರಮುಖ ಪ್ರಭಾವವನ್ನು ಬೀರುತ್ತದೆ. ಆ ವಿದ್ಯಾರ್ಥಿಯೊಳಗಿನ ಶಕ್ತಿಯನ್ನು ಗುರುತಿಸದ ಅಧ್ಯಾಪಕರು ಹಾಗೂ ಪಾಠ ಮತ್ತು ವಿದ್ಯಾರ್ಥಿಗಳ ಕಡೆಗೆ ಸದಾ ನಿರ್ಲಕ್ಷ್ಯ ತೋರುವ ಅಧ್ಯಾಪಕರು, ಹಾಗೆಯೇ ಬರೇ ಸಂಬಳಕ್ಕೋಸ್ಕರ ಪಾಠ ಮಾಡುವ ಅಧ್ಯಾಪಕರು ದೊರಕಿದರೆ ಆ ಮಗು ಕಲಿಕೆಯಲ್ಲಿ ಹಿಂದೆ ಬೀಳುತ್ತದೆ. ಹಿಂದೆ ಬೀಳಲು ಇದು ಕೂಡ ಒಂದು ಕಾರಣವಾಗ್ತದೆ. ವಿದ್ಯಾರ್ಥಿಗಳ ಪ್ರತಿಭೆ ಹೊರಬರುವಂತೆ ಮಾಡುವ ಕ್ರಿಯಾತ್ಮಕ ಅವಕಾಶಗಳು ಹಾಗೆ ಮೋಟಿವೇಟ್ ಮಾಡುವ ಅಧ್ಯಾಪಕರು ದೊರಕಿದರೆ ಆ ವಿದ್ಯಾರ್ಥಿಗಳು ಖಂಡಿತಕ್ಕೂ ಅದ್ಭುತ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುತ್ತಾರೆ. ಇನ್ನು ಮೂರನೆಯ ಅಂಶ, ನಾನು ಮೊದಲೇ ಹೇಳಿದ ಹಾಗೆ ಗೆಳೆಯರು. ಆ ಮಗುವಿನ ಗೆಳೆಯ ಅಥವಾ ಗೆಳತಿಯರೂ ಕೂಡ ಕಲಿಕೆಯಲ್ಲಿ ಮುಂದುವರಿಯಲು, ಮುಂದೆ ಬರಲು ಅಥವಾ ಹಿಂದುಳಿಯಲು ಕಾರಣರಾಗ್ತಾರೆ. ಯಾವ ರೀತಿಯಲ್ಲಿ ಮನೆಯ ವಾತಾವರಣ ಮತ್ತು ಶಾಲಾ ಕಾಲೇಜಿನ ವಾತಾವರಣ ಒಂದು ವಿದ್ಯಾರ್ಥಿಯ ಕಲಿಕೆಯಲ್ಲಿ ಪರಿಣಾಮ ಬೀರುತ್ತದೋ ಅದೇ ರೀತಿಯಲ್ಲಿ ಆ ವಿದ್ಯಾರ್ಥಿಯು ಮಾಡುವ ಸ್ನೇಹ ಅಥವಾ ಫ್ರೆಂಡ್ಶಿಪ್ ಕೂಡ ಪರಿಣಾಮ ಬೀರುತ್ತದೆ. ಸದಾ ಮೊಬೈಲ್ ಗೇಮ್, ಸಿನಿಮಾ, ತರಗತಿಯನ್ನು ತಪ್ಪಿಸಿಕೊಳ್ಳುವಂತಹ ಸ್ನೇಹಿತರ ಒಡನಾಟ ಇದ್ದರೆ ಸಹಜವಾಗಿ ಆ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಹೆಚ್ಚೇ ಇರುತ್ತದೆ. ಹಾಗಾಗಿ ತಾನು ವಿದ್ಯೆ ಕಲಿತುಕೊಂಡು ತನ್ನ ಸ್ನೇಹಿತರೂ ಕೂಡ ವಿದ್ಯೆಯ ಕಡೆಗೆ ಅವರನ್ನೂ ಕೂಡ ಕೊಂಡೊಯ್ಯುವ ಮನೋಭಾವದ ಫ್ರೆಂಡ್ಸ್ ಸಿಕ್ಕಿದರೆ
ಓದಿನಲ್ಲಿ ಆ ವಿದ್ಯಾರ್ಥಿ, ಆ ಮಗು ಪ್ರಗತಿ ಕಾಣುವುದನ್ನು ನಾವು ನೋಡಬಹುದು. ನಾನು ಮೊದಲೇ ಹೇಳಿದಂತೆ ಪ್ರತಿಯೊಬ್ಬರ ಮೆದುಳಿನಲ್ಲಿ 100 ಬಿಲಿಯನ್ ನರಕೋಶಗಳು ಕೆಲಸ ಮಾಡುವಾಗ ನನಗೆ ಸೈನ್ಸ್ ಕಷ್ಟ, ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಅದು ಕಷ್ಟ, ಇದು ಕಷ್ಟ ಅಂತ ಹೇಳುವ ಬದಲು ಯಾಕೆ ಕಷ್ಟ, ನಾನು ಪ್ರಯತ್ನಿಸುತ್ತೇನೆ, ನನ್ನಿಂದ ಇದು ಆಗಿಯೇ ಆಗುತ್ತದೆ, ಈ ಯೋಚನೆಯೇ ನಿಮ್ಮಲ್ಲಿ ಹೆಚ್ಚುತ್ತಾ ಹೋದಂತೆ ಅಥವಾ ಹೆಚ್ಚಿಸುತ್ತಾ ಹೋದಂತೆ ನಿಮಗೆ ಎಲ್ಲವೂ ಕೂಡ ಸುಲಭವಾಗುತ್ತಾ ಹೋಗುತ್ತದೆ. ನೀವು ವಿದ್ಯೆಯಲ್ಲಿ ಪ್ರಥಮರಾಗಬೇಕು ಎಂದಿದ್ದರೆ ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರದು. ಓದು ನಿಮಗೆ ಇಷ್ಟವಾಗಬೇಕು ಹೊರತು ಕಷ್ಟವಾಗಬಾರದು. ಇನ್ನೊಂದು ಮುಖ್ಯ ಸಂಗತಿ ಇದೆ. ಜ್ಞಾನದ ಜೊತೆಗೆ ನೀವು ಶಾಲಾ ಕಾಲೇಜಿಗೆ ಹೋಗುವುದು ಒಳ್ಳೆಯ ಮಾರ್ಕ್ಸ್ ಗಳಿಸಲು, ಒಳ್ಳೆಯ ಅಂಕಗಳನ್ನು ಗಳಿಸಲು ಎಂಬುದನ್ನು ಮರೆಯದಿರಿ. ನಿಮ್ಮ ಉತ್ತಮ ಭವಿಷ್ಯ ಅಂದರೆ ಉದ್ಯೋಗವನ್ನು ಗಳಿಸಲು ಇದು ಮಾನದಂಡವೂ ಹೌದು, ಅನಿವಾರ್ಯವೂ ಹೌದು. ಹಾಗಾಗಿ ನಿಮಗೆ ಹೆಸರು, ಉದ್ಯೋಗ ತರಲು ಅಂಕಗಳು ಕೂಡ ಪೂರಕವಾಗಿರುತ್ತದೆ ಎಂಬುದು ಇಲ್ಲಿ ಮುಖ್ಯ ಸಂಗತಿ ಎಂಬುದನ್ನು ಮರೆಯಬಾರದು. ಹೌದು ವಿದ್ಯಾರ್ಥಿಗಳೇ, ನಾನು ಯಾವ ಅಂಶಗಳನ್ನು ಹೇಳಿದ್ದೇನೋ ಆ ಅಂಶಗಳನ್ನು ಸರಿಯಾಗಿ ಗಮನಿಸಿದರೆ ನೀವು ಶಿಕ್ಷಣದಲ್ಲಿ ಮುಂದೆ ಬಂದೇ ಬರುತ್ತೀರಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ